ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಸರ್ವಿಸಸ್ ಟು ರಿಟೇಲರ್ ಚಿಲ್ಲರೆ ವ್ಯಾಪಾರಿಯ ಸೇವೆಗಳು. ಅದರಲ್ಲಿ ಫಸ್ಟ್ ಒನ್ ಸರ್ವಿಸಸ್ ಟು ಕಸ್ಟಮರ್, ಸೆಕೆಂಡ್ ಒನ್ ಸರ್ವಿಸಸ್ ಟು ಹೋಲ್ಸೇಲರ್, ಥರ್ಡ್ ಒನ್ ಸರ್ವಿಸಸ್ ಟು ಮ್ಯಾನುಫ್ಯಾಕ್ಚರರ್. ಅಂದ್ರೆ ಚಿಲ್ಲರೆ ವ್ಯಾಪಾರಿ ಗ್ರಾಹಕರಿಗೆ ಸಲ್ಲಿಸುವ ಸೇವೆಗಳು, ಚಿಲ್ಲರೆ ವ್ಯಾಪಾರಿಯು ಸಗಟು ವ್ಯಾಪಾರಿಗೆ ಒದಗಿಸುವ ಸೇವೆಗಳು, ಮೂರನೇದು ಚಿಲ್ಲರೆ ವ್ಯಾಪಾರಿಯು ಉತ್ಪಾದಕರಿಗೆ ಒದಗಿಸುವ ಸೇವೆಗಳಂತೇಳಿ ಮೂರು ರೀತಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಬಹಳ ಸಣ್ಣ ಕಾನ್ಸೆಪ್ಟ್ ಇದು, ಬಟ್ ನಿಮಗೆ ಕೇಳ್ತಕ್ಕಂಥದ್ದು 5 ಮಾರ್ಕ್ಸ್ ಗೆ ಕೇಳ್ತಕ್ಕಂಥ ಕ್ವಶನ್ಗಳಾಗಿರ್ಬೋದು ಇದು. ಓಕೆ, ಹಾಗಾಗಿ ಇವುಗಳನ್ನ ಮೂರನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸರ್ವಿಸಸ್ ಟು ಕಸ್ಟಮರ್, ಗ್ರಾಹಕರಿಗೆ ಸಲ್ಲಿಸುವ ಸೇವೆಗಳು ಅಂತೇಳಿ ಕರಿತಾ ಹೋಗ್ತೀವಿ. ಅದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸರ್ವಿಸಸ್ ಟು ಕಸ್ಟಮರ್, ಗ್ರಾಹಕರಿಗೆ ಕೊಡುವಂತ ಸೇವೆಗಳು ಏನೇನು ಕೊಡ್ತಾನೆ ಅಂದ್ರೆ, ರಿಟೇಲರ್ ತನ್ನ ಗ್ರಾಹಕರಿಗೆ ಕೊಡ್ತಕ್ಕಂತ ಸೇವೆಗಳೇನು. ಸೊ ರಿಟೇಲರ್ ಏನೇನು ಪ್ರೊವೈಡ್ ಮಾಡ್ತಾ ಹೋಗ್ತಾನೆ? ಒಂದು ಈ ಪ್ರೊವೈಡ್ಸ್ ಕ್ವಾಲಿಟಿ ಗೂಡ್ಸ್. ರಿಟೇಲರ್ ಶುಡ್ ಮೇಂಟೈನ್ ದ ಸ್ಟಾಕ್. ಒಬ್ಬ ಚಿಲ್ಲರೆ ವ್ಯಾಪಾರಿ ಏನ್ ಮಾಡ್ತಾನೆ, ಸ್ಟಾಕ್ ಅನ್ನ ಮೇಂಟೈನ್ ಮಾಡ್ತಾ ಹೋಗ್ತಾನೆ. ಅಂಡ್ ಟು ಪ್ರೊವೈಡ್ ದ ಕ್ವಾಲಿಟಿ ಗೂಡ್ಸ್, ಚೆನ್ನಾಗಿರೋ ಗೂಡ್ಸ್ ಅನ್ನ ಏನ್ ಮಾಡ್ತಾನೆ, ಗ್ರಾಹಕರಿಗೆ ಕೊಡ್ತಾ ಹೋಗ್ತಾನೆ. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ನಿಮ್ಗೆ ಗೊತ್ತಿರ್ತ ಅನ್ಕೊಳ್ತೀನಿ. ಒಂದು ರಿಟೇಲ್ ಶಾಪ್ ಹೋದಾಗ ನಿಮ್ಗೆ ಏನ್ ಮಾಡ್ತಾನೆ, ನಿಮಗೆ ಬೇಕಾಗಿರ್ತಕ್ಕಂಥ ಗೂಡ್ಸ್ ಅನ್ನೇ, ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ಗೂಡ್ಸ್ ಅನ್ನೇ ಕೊಡ್ತಾ ಹೋಗ್ತಾನೆ. ನೀವು ಕೇಳಿದಂತ ಗೂಡ್ಸ್ ಅವ್ನು ಏನ್ ಮಾಡ್ತಾನೆ, ಸಪ್ಲೈ ಮಾಡ್ತಾ ಹೋಗ್ತಾನೆ. ಸೊ ಒಂದು. ಸೆಕೆಂಡ್ ಪಾಯಿಂಟ್, ಇಟ್ ಗಿವ್ಸ್ ಟು ಚಾಯ್ಸ್ ಆಫ್ ಗೂಡ್ಸ್. ಇವನು ಆಯ್ಕೆ, ನೀವು ಗೂಡ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಏನ್ ಮಾಡ್ತಾನೆ ಅಂತ ಫೆಸಿಲಿಟೀಸ್ ಅಂದ್ರೆ ಅವಕಾಶ ಮಾಡಿಕೊಡ್ತಾನೆ. ನೀವು ಒಂದು ಸ್ಟೋರಿ ಹೋದಾಗ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ನಿಮ್ಗೆ ಯಾವ್ದು ಬೇಕನ್ನೋ ಅದನ್ನ ಚಾಯ್ಸ್ ಮಾಡ್ಕೊಳ್ಳುವಂತ ರೈಟ್ಸ್ ಯಾರಿಗಿದೆ, ಕಸ್ಟಮರ್ ಇದೆ. ಆ ರೈಟ್ಸ್ ಅನ್ನ ಕೊಡ್ತಕ್ಕಂಥವನು ಯಾರು? ರಿಟೇಲರ್. ಸೊ ಕಸ್ಟಮರ್ ಯಾವಾಗ ಬಂದ್ರು ಯಾವುದೇ ಪ್ರಾಡಕ್ಟ್ ಅನ್ನು ಕೇಳಿದ್ರು ಆ ಪ್ರಾಡಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡು ತಗೊಳ್ಳುವಂತ ಅಧಿಕಾರ, ರೈಟ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಯಾರು? ರಿಟೇಲರ್. ಸೊ ಕ್ರೆಡಿಟ್ ಫೆಸಿಲಿಟೀಸ್, ಉದ್ರಿಯ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು. ಸೊ ಕೆಲವೊಂದು ಕಸ್ಟಮರ್ಸ್ ಏನ್ ಮಾಡ್ತಾನೆ ರಿಟೇಲರ್, ಉದ್ರಿ ಫೆಸಿಲಿಟೀಸ್ ಅಂದ್ರೆ ಗ್ರಾಹಕರಿಗೆ ದುಡ್ಡು ಸ್ವಲ್ಪ ದಿವಸ ಲೇಟ್ ಆಗಿದ್ರೆ ಕ್ರೆಡಿಟ್ ಫೆಸಿಲಿಟಿ ಮೇಲೆ, ಉದ್ರಿ ಆಧಾರದ ಮೇಲೆ ಏನ್ ಮಾಡ್ತಾನೆ, ವಸ್ತುಗಳನ್ನ ಕೊಡ್ತಕ್ಕಂಥದ್ದು. ಸ್ವಲ್ಪ ದಿವಸದ ನಂತರ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಫೆಸಿಲಿಟಿಯನ್ನು ಯಾರು ಕೊಡ್ತಾ ಹೋಗ್ತಾರೆ, ಇಲ್ಲಿ ರಿಟೇಲರ್ ಕೊಡ್ತಾ ಹೋಗ್ತಾನೆ. ನೆಕ್ಸ್ಟ್, ಹೋಮ್ ಡೆಲಿವರಿ. ಸೊ ಸಮಟೈಮ್ಸ್ ಫ್ರೀ ಹೋಮ್ ಡೆಲಿವರಿ ಆರ್ ಚಾರ್ಜಬಲ್ ಹೋಮ್ ಡೆಲಿವರಿ. ಅಂದ್ರೆ ಕೆಲವೊಂದು ವಸ್ತುಗಳಿಗೆ ಕೆಲವೊಂದು ರಿಟೇಲರ್ ಏನ್ ಮಾಡ್ತಾನೆ, ಫ್ರೀ ಅಂದ್ರೆ ಉಚಿತವಾಗಿ ಮನೆ ಬಾಗಿಲಿಗೆ ವಸ್ತುಗಳನ್ನು ತಲುಪಿಸ್ತಾ ಹೋಗ್ತಾನೆ. ಸಪೋಸ್ ಕೆಲವೊಂದು ಟೈಮ್ ಅಲ್ಲಿ ಚಾರ್ಜ್, ಕಮಿಷನ್ ಚಾರ್ಜ್ ಮಾಡ್ತಾ ಹೋಗ್ತಾನೆ, ಒಂದಿಷ್ಟು ಸರ್ವಿಸ್ ಚಾರ್ಜ್ ಅನ್ನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ರಿಟೇಲರ್ ಏನ್ ಮಾಡ್ತಾನೆ, ಇಲ್ಲಿ ಹೋಮ್ ಡೆಲಿವರಿ ಫೆಸಿಲಿಟಿನ ಅಥವಾ ಸರ್ವಿಸ್ ಅನ್ನ ಕೊಡ್ತಾ ಹೋಗ್ತಾನೆ. ಇನ್ನು ಇಂಟ್ರೊಡ್ಯೂಸ್ ನ್ಯೂ ಪ್ರಾಡಕ್ಟ್ಸ್, ಮಾರ್ಕೆಟ್ಗೆ ಬಂದಿರತಕ್ಕಂತ ಹೊಸ ಪ್ರಾಡಕ್ಟ್ಗಳು. ಸೊ ಸಪೋಸ್ ಈಗ ತಾನು ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಹೊಸ ಪ್ರಾಡಕ್ಟ್ಗಳು ಬಂದ್ರೆ ಆ ಪ್ರಾಡಕ್ಟ್ ಅನ್ನು ಕೂಡ ಏನ್ ಮಾಡ್ತಾನೆ, ಕಸ್ಟಮರ್ಗೆ ಅದರ ಬಗ್ಗೆ ಇನ್ಫಾರ್ಮೇಶನ್, ಐಡಿಯಾಸ್ ಬಗ್ಗೆ ಅಥವಾ ಅದನ್ನು ಬಳಕೆ ಮಾಡುವಂತಹದ್ದು ಅಥವಾ ಅದು ಹೇಗಿದೆ, ಸೊ ಅದನ್ನ ಹೇಗೆ ನಾವು ಬಳಕೆ ಮಾಡತಕ್ಕಂಥ ರೀತಿ, ಅವೆಲ್ಲವನ್ನ ನಿಮ್ಗೆ ಏನ್ ಮಾಡ್ತಾನೆ, ರಿಟೇಲರ್ ಕಸ್ಟಮರ್ಸ್ ಗೆ ಕೊಡ್ತಾ ಹೋಗ್ತಾನೆ. ಇನ್ನು ರೀಪ್ಲೇಸ್ಮೆಂಟ್ ಆಫ್ ಗೂಡ್ಸ್ ವೆನ್ ಕಂಪ್ಲೇಂಟ್ಸ್, ವೆನ್ ಅರೈಸಿಂಗ್ ದ ಕಂಪ್ಲೇಂಟ್ಸ್ ಅಂದ್ರೆ ಆ ಒಂದು ವಸ್ತುವಿನ ಮೇಲೆ ಕಂಪ್ಲೇಂಟ್ಸ್ ಅಥವಾ ಅದರ ಮೇಲೆ ಕಂಪ್ಲೇಂಟ್ಸ್ ಏನಾದ್ರು ಬಂತು ಅಂದ್ರೆ ಅಂತ ವಸ್ತುವಿನ ರೀಪ್ಲೇಸ್ಮೆಂಟ್ ಅಂದ್ರೆ ಎಕ್ಸ್ಚೇಂಜ್ ಅಂತ ಕರಿತಾ ಹೋಗ್ತೀವಿ. ಆ ವಸ್ತುವಿನ ಬದಲಾಗಿ ಮತ್ತೊಂದು ವಸ್ತುನ ಕೂಡ ಏನ್ ಮಾಡಬಹುದಾತ ನಿಮ್ಗೆ ಕೊಡ್ತಾ ಹೋಗ್ತಾನೆ. ಸೊ ಯಾರು? ರಿಟೇಲರ್ ಗ್ರಾಹಕರಿಗೆ ಈ ಫೆಸಿಲಿಟಿಯನ್ನು ಕೊಡ್ತಾ ಹೋಗ್ತಾನೆ. ಇನ್ನು ಲಾಸ್ಟ್ ಒನ್, ಪರ್ಸನಲ್ ರಿಲೇಶನ್ಶಿಪ್. ಯಾವಾಗ್ಲೂ ರಿಟೇಲರ್ ಅಂಡ್ ಕಸ್ಟಮರ್ ಫೇಸ್ ಟು ಫೇಸ್ ಅಂದ್ರೆ ನೇರವಾಗಿ ಪರ್ಸನಲ್ ರಿಲೇಶನ್ಶಿಪ್ ಅನ್ನು ಇಟ್ಕೊಂಡಿರ್ತಾರೆ. ಸೊ ಒಬ್ಬ ಕಸ್ಟಮರ್ಗೆ ಒಬ್ಬ ರಿಟೇಲರ್ ಬಹಳ ಪರಿಚಿತವಾಗಿರ್ತಾನೆ. ಯಾಕಂದ್ರೆ ಪ್ರತಿಯೊಬ್ಬ ಕಸ್ಟಮರ್ ಏನ್ ಮಾಡ್ತಾನೆ, ರಿಟೇಲರ್ ಇಂದಾನೆ ಏನ್ ಮಾಡ್ತಾನೆ, ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದಾನೆ. ಸೊ ಮೋರ್ ದನ್ 80% ಕಸ್ಟಮರ್ಸ್ ಇವತ್ತು ರಿಟೇಲ್ ಶಾಪ್ ಹೋಗಿ ಏನ್ ಮಾಡ್ತಾರೆ, ವಸ್ತುಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಕಾರಣ ಹಂಗಾಗಿ ರಿಲೇಶನ್ಶಿಪ್ ಯಾರ ಮಧ್ಯೆ, ಬಿಟ್ವೀನ್ ರಿಟೇಲರ್ ಅಂಡ್ ಕಸ್ಟಮರ್, ಗ್ರಾಹಕ ಮತ್ತು ಚಿಲ್ಲರೆ ವ್ಯಾಪಾರಿಯ ಮಧ್ಯೆ ಒಂದು ನಿಗದಿತ, ಒಂದು ನಿರ್ದಿಷ್ಟವಾದ ವ್ಯಾವಹಾರಿಕ ಸಂಬಂಧ ಇರ್ತಕ್ಕಂಥದ್ದು. ಓಕೆ, ಇದು ಸರ್ವಿಸಸ್ ಟು ಕಸ್ಟಮರ್. ಸೊ ಇದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ರಿಪಿಟೇಷನ್ ಮಾಡ್ತಾನೆ. ಸೊ ಈ ಪ್ರೊವೈಡ್ ಕ್ವಾಲಿಟಿ ಗೂಡ್ಸ್, ಇವನು ಒಳ್ಳೆ ಚೆನ್ನಾಗಿರೋ ಗೂಡ್ಸ್ ಅನ್ನ ಏನ್ ಮಾಡ್ತಾನೆ, ಗ್ರಾಹಕರಿಗೆ ಸಪ್ಲೈ ಮಾಡ್ತಾನೆ. ಅಂತ ಗೂಡ್ಸ್ ಅನ್ನು ಸ್ಟಾಕ್ ಮಾಡಿ ಅಂತ ಗೂಡ್ಸ್ ಅನ್ನ ಏನ್ ಮಾಡ್ತಾನೆ, ವ್ಯವಸ್ಥಿತವಾಗಿ ತನ್ನ ಗೋಡನ್ ಅಲ್ಲಿ ಸ್ಟಾಕ್ ಇಟ್ಟು ಅಂತ ವಸ್ತುಗಳು ಸಪ್ಲೈ ಮಾಡ್ತಾ ಹೋಗ್ತಾನೆ. ಈ ಗಿವ್ಸ್ ಟು ಚಾಯ್ಸ್ ಆಫ್ ಗೂಡ್ಸ್, ವಸ್ತುಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ವಸ್ತುಗಳನ್ನ ನಿಮ್ಗೆ ಏನ್ ಮಾಡಬೇಕು,
ಚಾಯ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಹೋಗ್ತಾನೆ. ಕ್ರೆಡಿಟ್ ಫೆಸಿಲಿಟೀಸ್, ಗ್ರಾಹಕರಿಗೆ ಮುದ್ರಿಯ ಸೌಲಭ್ಯಗಳನ್ನ ಕೊಡ್ತಾ ಹೋಗ್ತಾನೆ. ಹೋಮ್ ಡೆಲಿವರಿ, ಫ್ರೀ ಹೋಮ್ ಡೆಲಿವರಿ ಕೊಡಬಹುದು, ಸಮ್ಟೈಮ್ಸ್ ಚಾರ್ಜಬಲ್ ಅಥವಾ ಸರ್ವಿಸ್ ಚಾರ್ಜ್ ಮಾಡಿ ನಿಮಗೆ ಮನೆ ಬಾಗಿಲಿಗೆ ವಸ್ತುಗಳನ್ನು ತಲುಪಿಸಬಹುದು. ಇಂಟ್ರೊಡ್ಯೂಸ್ ನ್ಯೂ ಪ್ರಾಡಕ್ಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾನೆ, ಹೊಸ ವಸ್ತುಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾನೆ. ಸೊ ಅಂತ ವಸ್ತುಗಳು ಗ್ರಾಹಕರಿಗೆ ತಲುಪಿಸ್ತಾ ಹೋಗ್ತಾನೆ. ಇನ್ನು ರೀಪ್ಲೇಸ್ಮೆಂಟ್ ಆಫ್ ಗೂಡ್ಸ್, ಸಪೋಸ್ ನಿಮ್ಮ ವಸ್ತುಗಳು ತೆಗೆದುಕೊಂಡಂತ ವಸ್ತುಗಳು ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ, ತೊಂದರೆಗಳಿದ್ರೆ, ಸಮಸ್ಯೆಗಳಿದ್ರೆ ಅಂತ ವಸ್ತುಗಳನ್ನ ರೀಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಯಾರು ಮಾಡ್ತಾರೆ? ಚಿಲ್ಲರೆ ವ್ಯಾಪಾರಿ ಮಾಡ್ತಾ ಹೋಗ್ತಾನೆ. ಆಮೇಲೆ ಪರ್ಸನಲ್ ರಿಲೇಶನ್ಶಿಪ್ ಅಂದ್ರೆ ಒಬ್ಬ ರಿಟೇಲರ್ ಮಾಡ್ತಾನೆ, ತನ್ನ ಗ್ರಾಹಕರ ಜೊತೆ ಅಥವಾ ತನ್ನ ಕಸ್ಟಮರ್ ಜೊತೆ ಪರ್ಸನಲ್ ರಿಲೇಶನ್ಶಿಪ್ ಅನ್ನು ಹೊಂದಿರ್ತಾನೆ. ಹಾಗಾಗಿ ಇಷ್ಟು ಇದಾವೆ. ಇಲ್ಲಿ ಶಾರ್ಟ್ ಆಗಿ ಪಾಯಿಂಟ್ಸ್ ಅನ್ನು ಬರೆದಿದ್ದೀನಿ. ಪುಸ್ತಕದಲ್ಲಿ ಬಹಳ ಲೆಂತ್ ಇದೆ, ಬಹಳ ದೊಡ್ಡವಿದೆ ಪಾಯಿಂಟ್ಸ್. ನಾನು ಶಾರ್ಟ್ ಆಗಿ ಏನ್ ಮಾಡಿದೀನಿ, ಈ ಪಾಯಿಂಟ್ಸ್ ಅನ್ನ ಬರ್ದಿನಿ. ಸೊ ಇದರಲ್ಲಿ ಎಕ್ಸ್ಪ್ಲೇಷನ್ ಮಾಡೋದಕ್ಕೋಸ್ಕರ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳಿ ಈ ತರ ಪಾಯಿಂಟ್ಸ್ ಅನ್ನ ಬರ್ದಿನಿ. ಓಕೆ, ನೆಕ್ಸ್ಟ್ ಸರ್ವಿಸಸ್ ಟು ಹೋಲ್ಸೇಲರ್. ಸೊ retailer services to wholesaler. Retailer services to wholesaler. So first one, English ಅಲ್ಲಿ ಶಾರ್ಟ್ ಪಾಯಿಂಟ್ಸ್ ಅನ್ನು ನಾನು ಮಾಡಿದ್ದೀನಿ. ಸೊ it gives market informations. ರಿಟೇಲರ್ ಸಗಟು ವ್ಯಾಪಾರಿಗೆ ಮಾರುಕಟ್ಟೆಯ ಮಾಹಿತಿಯನ್ನು ಕೊಡ್ತಾನೆ. ಯಾವುದು? ಕಸ್ಟಮರ್ ಫ್ಯಾಷನ್ಸ್, ಕಸ್ಟಮರ್ ಟೇಸ್ಟ್, ಕಸ್ಟಮರ್ ನೀಡ್ಸ್. He gives information to wholesaler. ಅವನು ಏನ್ ಮಾಡ್ತಾನೆ? ಮಾರುಕಟ್ಟೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾನೆ. ಯಾರು? ಚಿಲ್ಲರೆ ವ್ಯಾಪಾರಿ ಸಗಟು ವ್ಯಾಪಾರಿಗೆ ಕೊಡ್ತಾ ಹೋಗ್ತಾನೆ. ಯಾವ ಮಾಹಿತಿಯನ್ನ ಕೊಡ್ತಾ ಹೋಗ್ತಾನೆ? ಒಂದು, ಮಾರುಕಟ್ಟೆಯಲ್ಲಿ ಗ್ರಾಹಕರ ಅಭಿರುಚಿಗಳನ್ನ, ಅವರ ಅಗತ್ಯಗಳನ್ನ, ಅವರ ಹವ್ಯಾಸಗಳನ್ನ, ಕೌಶಲ್ಯಗಳನ್ನ, ಸ್ಕಿಲ್ಸ್ ಅನ್ನ ಅಥವಾ ಫ್ಯಾಷನ್ಸ್ ಅನ್ನ ಬದಲಾಗ್ತಕ್ಕಂತ ವ್ಯವಸ್ಥೆಗೆ ತಕ್ಕಂತೆ ಅದರ ಎಲ್ಲಾ ಮಾಹಿತಿಯನ್ನ ಏನ್ ಮಾಡ್ತಾನೆ? ಚಿಲ್ಲರೆ ವ್ಯಾಪಾರಿ ಸಗಟು ವ್ಯಾಪಾರಿಗೆ ಕೊಡ್ತಾ ಹೋಗ್ತಾನೆ. ಸೊ ಇದು ಮಾರ್ಕೆಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾನೆ. ಸೆಕೆಂಡ್, ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಹೋಲ್ಸೇಲರ್ ಅಂಡ್ ಕಸ್ಟಮರ್. ಇಲ್ಲಿ ಹೋಲ್ಸೇಲರ್ಗೂ ಮತ್ತು ಕಸ್ಟಮರ್ಗೂ ಕಾಂಟ್ಯಾಕ್ಟ್ ಇರ್ತಕ್ಕಂಥವ್ರು ಯಾರಂದ್ರೆ ಈ ರಿಟೇಲರ್, ಚಿಲ್ಲರೆ ವ್ಯಾಪಾರಿ. ಸೊ ಇಲ್ಲಿ ಏನ್ ಮಾಡ್ತಾನೆ? ಟು ಮೇಂಟೈನ್ ಬೋತ್ ಸೈಡ್, ಅಂದ್ರೆ ಎರಡೂ ಕಡೆ ಏನ್ ಮಾಡ್ತಾನೆ? ಮೇಂಟೈನ್ ಮಾಡ್ತಾ ಹೋಗ್ತಾನೆ. ಹೋಲ್ಸೇಲರ್ ಇಂದ ವಸ್ತುಗಳನ್ನ ಎಷ್ಟು ಬೇಕಷ್ಟು ಖರೀದಿ ಮಾಡ್ತಾನೆ, ಗ್ರಾಹಕರಿಗೆ ಅದಕ್ಕೆ ತಕ್ಕಂತೆ ವಸ್ತುಗಳನ್ನ ಸಪ್ಲೈ ಮಾಡ್ತಾ ಹೋಗ್ತಾನೆ. ಅದಕ್ಕೆ ಟು ಮೇಂಟೈನ್ ರಿಗಾರ್ಡಿಂಗ್ ಕಾಂಟ್ಯಾಕ್ಟ್ ವಿತ್ ದ ಹೋಲ್ಸೇಲರ್ ಅಂಡ್ ಕಸ್ಟಮರ್. ಅಂಡ್ ಥರ್ಡ್ ಒನ್, ಹೆಲ್ಪ್ಸ್ ಟು ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್. ವಸ್ತುಗಳನ್ನ ಹೋಲ್ಸೇಲರ್ ಇಂದ ಅಥವಾ ಸಗಟು ವ್ಯಾಪಾರಿಯಿಂದ ತನ್ನ ಗ್ರಾಹಕರು ತಲುಪಿಸೋದಕ್ಕೆ ಏನ್ ಮಾಡ್ತಾನೆ? ಸಹಾಯ ಮಾಡ್ತಕ್ಕಂಥದ್ದು ಯಾರು? ಈ ಚಿಲ್ಲರೆ ವ್ಯಾಪಾರಿ. ಸೊ ಈ ಕ್ರಿಯೇಟ್ಸ್ ದ ಡಿಮ್ಯಾಂಡ್ಸ್ ಫಾರ್ ದ ಗೂಡ್ಸ್. ಹೊಸ ವಸ್ತುಗಳಿಗೆ ಬೇಡಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥ, ಟು ಕ್ರಿಯೇಟ್ ದ ಡಿಮ್ಯಾಂಡ್ಸ್. ಏನ್ ಮಾಡ್ತಾನೆ? ಹೊಸದಾಗಿ ಯಾವುದೋ ಒಂದು ಮಾರ್ಕೆಟ್ ಒಂದು ವಸ್ತು ಬಂದಿರುತ್ತೆ, ಆ ವಸ್ತುಗೆ ತನ್ನದೇ ಆದ ಡಿಮ್ಯಾಂಡ್ಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಈ ಚಿಲ್ಲರೆ ವ್ಯಾಪಾರಿ, ರಿಟೇಲರ್ ಡಿಮ್ಯಾಂಡ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ. ಈ ಲಿಂಕ್ ಬಿಟ್ವೀನ್ ದ ಕಸ್ಟಮರ್ಸ್ ಅಂಡ್ ಹೋಲ್ಸೇಲರ್, ಈಗ ಆಲ್ರೆಡಿ ಮತ್ತೊಂದ್ಸಲ ರಿಪಿಟೇಷನ್ ಆಗ್ತಾ ಇದ್ದು. ಇವನ್ ಏನ್ ಮಾಡ್ತಾನೆ? ಚಿಲ್ಲರೆ ವ್ಯಾಪಾರಿ ಗ್ರಾಹಕರಿಗೂ ಮತ್ತು ಸಗಟು ವ್ಯಾಪಾರಿಗೆ ಮತ್ತೆ ಏನ್ ಮಾಡ್ತಾನೆ? ಇವನು ಕೆಲಸವನ್ನ ಮಾಡ್ತಕ್ಕಂಥದ್ದು. ಓಕೆ, ಇನ್ನೊಂದ್ಸಲ ರಿಪಿಟೇಷನ್ ಮಾಡ್ತಾನೆ. ಈ ಗಿವ್ಸ್ ಮಾರ್ಕೆಟ್ ಇನ್ಫಾರ್ಮೇಶನ್. ಯಾವ ಮಾರ್ಕೆಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾನೆ? ಸಗಟು ವ್ಯಾಪಾರಿಗೆ ಒಂದು, ಗ್ರಾಹಕರ ಅಭಿರುಚಿಗಳು ಚೇಂಜಸ್ ಆಗ್ತಕ್ಕಂಥ, ಅವ್ರ ಬದಲಾವಣೆ ಆಗ್ತಕ್ಕಂಥ ಅಭಿರುಚಿಗಳೇನು, ಫ್ಯಾಷನ್ಸ್, ಅವರ ಒಂದಿಷ್ಟು ಏನು ಬದಲಾಗ್ತಕ್ಕಂಥ ಗೂಡ್ಸ್ ನ ಅಗತ್ಯಗಳೇನು, ಅದರ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿಗಳನ್ನ ಕೊಡ್ತಕ್ಕಂಥ ಯಾರು? ಈ ರಿಟೇಲರ್. ಯಾರಿಗೆ? ಸಗಟು ವ್ಯಾಪಾರಿಗೆ ಕೊಡ್ತಾ ಹೋಗ್ತಾನೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಹೋಲ್ಸೇಲರ್ ಅಂಡ್ ಕಸ್ಟಮರ್ಸ್ ಅಂದ್ರೆ ಇವನು ಯಾರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾನೆ? ಬೋತ್ ಸೈಡ್. ಯಾರು? ಹೋಲ್ಸೇಲರ್ ಅಂಡ್ ಕಸ್ಟಮರ್ಸ್ ಎರಡು ಕಡೆ ಏನ್ ಮಾಡ್ತೀವಿ? ಮೇಂಟೈನ್ ಮಾಡ್ತಕ್ಕಂಥದ್ದು. ಹೆಲ್ಪ್ಸ್ ಟು ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್. ಸಗಟು ವ್ಯಾಪಾರಿಯಿಂದ ಬಂದಿರತಕ್ಕಂಥ ಗೂಡ್ಸ್ ಅನ್ನ ಏನ್ ಮಾಡ್ತಾರೆ? ಡಿಸ್ಟ್ರಿಬ್ಯೂಷನ್ಸ್, ಎಲ್ಲಾ ಕಡೆಗೂ ಸಪ್ಲೈ ಮಾಡೋದಕ್ಕೆ, ಎಲ್ಲಾ ಗ್ರಾಹಕರಿಗೆ ತಲುಪಿಸುವಂತ ಕೆಲಸ ಯಾರು ಮಾಡ್ತಾರೆ? ಚಿಲ್ಲರೆ ವ್ಯಾಪಾರಿಗಳು ಮಾಡ್ತಾ ಹೋಗ್ತಾರೆ. ಈ ಕ್ರಿಯೇಟ್ ದ ಡಿಮ್ಯಾಂಡ್ಸ್ ಆಫ್ ದ ಫಾರ್ ದ ಗೂಡ್ಸ್. ಈ ಹೊಸದಾಗಿ ಮಾರ್ಕೆಟ್ ಬಂದಿರತಕ್ಕಂಥ ವಸ್ತುಗಳ ಡಿಮ್ಯಾಂಡ್ಸ್ ಅನ್ನು ಕ್ರಿಯೇಟ್ ಮಾಡತಕ್ಕಂಥದ್ದು. ಈ ಲಿಂಕ್ ಬಿಟ್ವೀನ್ ದ ಕಸ್ಟಮರ್ಸ್ ಅಂಡ್ ಹೋಲ್ಸೇಲರ್. ಇಲ್ಲಿ ಏನ್ ಮಾಡ್ತಾರೆ? ಲಿಂಕ್. ಏನ್ ಲಿಂಕ್ ಮಾಡ್ತಾ ಹೋಗ್ತಾನೆ? ಗ್ರಾಹಕರು ಮತ್ತು ಹೋಲ್ಸೇಲರ್ ಮತ್ತೆ ಏನ್ ಮಾಡ್ತಾನೆ? ಲಿಂಕ್ ಅಂದ್ರೆ ಒಂದು ಸಂಬಂಧ ಹೊಂದಿರತಕ್ಕಂಥವ್ರು ಯಾರು? ಚಿಲ್ಲರೆ ವ್ಯಾಪಾರಿ. ಓಕೆ, ನೆಕ್ಸ್ಟ್ ಮ್ಯಾನುಫ್ಯಾಕ್ಚರರ್ ಏನ್ ಸರ್ವಿಸ್ ಕೊಡ್ತಾನೆ ಅನ್ನೋದನ್ನ ನೋಡ್ತಾ ಹೋಗೋಣ. ಲಾಸ್ಟ್, ಸರ್ವಿಸಸ್ ಟು ರಿಟೇಲರ್, ಸರ್ವಿಸಸ್ ಟು ಮ್ಯಾನುಫ್ಯಾಕ್ಚರರ್. ಚಿಲ್ಲರೆ ವ್ಯಾಪಾರಿ
ಉತ್ಪಾದಕರಿಗೆ ಏನೇನು ಸೇವೆಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ಜಸ್ಟ್ ಮೇನ್ ಪಾಯಿಂಟ್ಸ್ ಅಷ್ಟೇ ನಾವು ತಗೊಂಡಿರೋದು. ಸೊ ನಿಮ್ ಪುಸ್ತಕದಲ್ಲಿ ಎಕ್ಸ್ಪ್ರೆಷನ್ಸ್ ಬಹಳ ಇದೆ, ಸ್ವಲ್ಪ ನೋಡ್ಕೊಳ್ತಾ ಹೋಗಿ. ಸೊ ಬೆಳೆ ಗೊತ್ತಿಲ್ಲ ಅಂದ್ರೆ ಅದನ್ನ ಶೇರ್ ಮಾಡ್ತೀನಿ ನಿಮಗೆ. ಸೊ ಫಸ್ಟ್ ಒಂದು ಡಿಸ್ಟ್ರಿಬ್ಯೂಷನ್ ಆಫ್ ಎಂಡ್ ಯೂಸರ್ಸ್. ಇಲ್ಲಿ ಚಿಲ್ಲರೆ ವ್ಯಾಪಾರಿ ಏನ್ ಮಾಡ್ತಾನೆ, ಉತ್ಪಾದಕರು ಉತ್ಪಾದಿಸಿದ ವಸ್ತುಗಳನ್ನ ಅಂತಿಮ ಅಂದ್ರೆ ಕೊನೆಯ ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಹೋಗ್ತಾನೆ. ಅಂದ್ರೆ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಟು ಸೆಲ್ ಅಪ್ ಟು ಎಂಡ್ ಯೂಸರ್ಸ್. ಓಕೆ, ಅಂದ್ರೆ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನ ಅಪ್ ಟು ಕೊನೆಯವರೆಗೂ ಅಂದ್ರೆ ಕೊನೆಯ ಬಳಕೆದಾರವರೆಗೂ ತಲುಪಿಸ್ತಕ್ಕಂಥ ಕೆಲಸ ಏನು ಮಾಡ್ತಾರೆ, ಚಿಲ್ಲರೆ ವ್ಯಾಪಾರಿ ಮಾಡ್ತಾ ಹೋಗ್ತಾನೆ. ಸೊ ಫೈನಲ್ ಲಿಂಕ್ ಇಂದ ಡಿಸ್ಟ್ರಿಬ್ಯೂಷನ್ ಚೈನ್. ಫೈನಲ್ ಲಿಂಕ್ ಕೊನೆಯ ಒಂದು ಲಿಂಕ್ ಇದು, ಅಂದ್ರೆ ಕೊನೆಯ ಒಂದು ಶ್ರೇಣಿಯ ಹಂತದಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥವ್ರು ಯಾರು, ಚಿಲ್ಲರೆ ವ್ಯಾಪಾರಿ. ಓಕೆ, ಈಗ ಆಲ್ರೆಡಿ ನೀವು ಓದಿರಿ. ಸೊ ಒಂದು ಮಾರ್ಕೆಟಿಂಗ್ ಟಾಪಿಕ್ ಅಲ್ಲಿ ಓದ್ತಾ ಇದ್ರಿ. ಸೊ ಒಂದು ಹೋಲ್ಸೇಲರ್ ಅಂಡ್ ಮ್ಯಾನುಫ್ಯಾಕ್ಚರರ್, ಹೋಲ್ಸೇಲರ್ ಅಂಡ್ ರೀಟೇಲರ್. ಸೊ ಮೂರು ನಾವು ನೋಡ್ತಾ ಹೋಗ್ತೀವಿ, ಮೂರು ಚೈನ್ ಗಳನ್ನ ನೋಡ್ತಾ ಹೋಗ್ತೀವಿ, ಅಂದ್ರೆ ಚೈನ್ ಸಿಸ್ಟಮ್ ಅಂತ ಕರೀತಾ ಹೋಗ್ತೀವಿ. ಸೊ ಅದರಲ್ಲಿ ಫೈನಲ್ ಲಿಂಕ್ ಇಂದ ಡಿಸ್ಟ್ರಿಬ್ಯೂಷನ್ ಚೈನ್ಸ್ ಅಂದ್ರೆ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುವಿನ ಕೊನೆಯ ವಸ್ತುಗಳನ್ನ ಅಂದ್ರೆ ಒಂದು ವಸ್ತುನ ತಲುಪಿಸುವಂತ ಲಿಂಕ್ ಯಾವ್ದಂದ್ರೆ ಅದು ರೀಟೇಲರ್, ಚಿಲ್ಲರೆ ವ್ಯಾಪಾರಿಯ ಒಂದು ಶ್ರೇಣಿ ಅಂತೇಳಿ ಕರಿತಾ ಹೋಗ್ತೀವಿ. ಇನ್ನು ಕ್ರಿಯೇಟ್ ಬ್ರಾಂಡ್ ಅಂಡ್ ಲಾಯಲ್ಟಿ ಅಂತ ಕರಿತಾ ಹೋಗ್ತೀವಿ. ಸೊ ಬ್ರಾಂಡ್ ಲಾಯಲ್ಟಿ. ಸೊ ಬ್ರಾಂಡ್ ಒಂದು ವಸ್ತುವಿಗೆ ಮ್ಯಾನುಫ್ಯಾಕ್ಚರ್ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಕಂಪನಿಯ ಬ್ರಾಂಡ್ ಅನ್ನ, ಲಾಯಲ್ಟಿನ ಜಾಸ್ತಿ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಸಾಮಾನ್ಯವಾಗಿ ರಿಟೇಲರ್ಸ್. ಅಂದ್ರೆ ಒಂದು ಕಂಪನಿಯ ನೇಮ್ ಅಂಡ್ ಫೇಮ್, ಬ್ರಾಂಡ್ ಅಥವಾ ಲಾಯಲ್ಟಿನ ಜಾಸ್ತಿ ಮಾಡ್ತಕ್ಕಂಥದ್ದು ರಿಟೇಲರ್. ಸೊ ಚಿಲ್ಲರೆ ವ್ಯಾಪಾರಿ. ಲಾಸ್ಟ್ ಇನ್ಫಾರ್ಮೇಶನ್ ಚಾನಲ್ ಅಂತ ಕರಿತಾವೆ. ಇನ್ಫಾರ್ಮೇಶನ್ ಚಾನಲ್ ಅಂದ್ರೆ ನಮ್ಮ ಮಾರ್ಕೆಟಿನ ಎಲ್ಲಾ ರೀತಿಯ ಮಾಹಿತಿಗಳನ್ನ, ಇನ್ಫಾರ್ಮೇಶನ್ ಗಳನ್ನ, ಚಾನಲ್ ಆಫ್ ಇನ್ಫಾರ್ಮೇಶನ್ ಅಂದ್ರೆ ಗ್ರಾಹಕರ ಅಗತ್ಯಗಳಿಗೆ ತಕ್ಕಂತೆ ವಸ್ತುಗಳು ಹೇಗೆ ತಯಾರಾಗಬೇಕು ಅನ್ನೋದನ್ನ ಅಪ್ ಟು ದ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡ್ತಾನೆ, ಈತ ಉತ್ಪಾದಕರಿಗೆ ಸಲ್ಲಿಸ್ತಾ ಹೋಗ್ತಾನೆ. ಸೊ ಇಷ್ಟು 4 ಪಾಯಿಂಟ್ ಇದಾವೆ, 4 ಪಾಯಿಂಟ್ ಎಕ್ಸ್ಪ್ರೆಷನ್ಸ್ ಇದಾವೆ. ಸೊ ಒಂದನೇದಾಗಿ ಡಿಸ್ಟ್ರಿಬ್ಯೂಷನ್ ಆಫ್ ಎಂಡ್ ಯೂಸರ್ಸ್, ವಸ್ತುಗಳನ್ನ ಕೊನೆಯವರೆಗೂ ತಲುಪಿಸೋದ್ರಲ್ಲಿ ಇರ್ತಕ್ಕಂಥ ಯಾರು, ಚಿಲ್ಲರೆ ವ್ಯಾಪಾರಿ. ಫೈನಲ್ ಲಿಂಕ್ ಇಂದ ಡಿಸ್ಟ್ರಿಬ್ಯೂಷನ್ ಆಫ್ ಚೈನ್, ಡಿಸ್ಟ್ರಿಬ್ಯೂಷನ್ ಚೈನ್ ಅಂತ ಕರಿತಾ ಹೋಗ್ತೇವೆ. ಅಂದ್ರೆ ಉತ್ಪಾದಕ ಮತ್ತು ಸಗಟು ವ್ಯಾಪಾರಿ, ಚಿಲ್ಲರೆ ವ್ಯಾಪಾರಿ, ಈ ಮೂರು ಚೈನ್ ಅಲ್ಲಿ ಕೊನೆಯ ಹಂತದಲ್ಲಿ ಬರ್ತಕ್ಕಂಥ ಯಾರು, ಈ ಚಿಲ್ಲರೆ ವ್ಯಾಪಾರಿ. ಕ್ರಿಯೇಟ್ ಅ ಬ್ರಾಂಡ್ ಅಂಡ್ ಲಾಯಲ್ಟಿ ಅಂದ್ರೆ ಒಂದು ಕಂಪನಿಯ ಬ್ರಾಂಡ್ ಅನ್ನ ಮತ್ತು ಲಾಯಲ್ಟಿಯನ್ನ ಅಂದ್ರೆ ಅದರ ಏನು ಅಸ್ತಿತ್ವ, ನೇಮ್ ಅಂಡ್ ಫೇಮ್ ಅಂತ ಕಂಪನಿ ಹೆಸರನ್ನ, ಪ್ರಾಡಕ್ಟ್ ನೇಮ್ ಅನ್ನ ಜಾಸ್ತಿ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ, ಡಿಮಾಂಡ್ಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಯಾರಂದ್ರೆ ಚಿಲ್ಲರೆ ವ್ಯಾಪಾರಿ. ಇನ್ಫಾರ್ಮೇಶನ್ ಚಾನಲ್ ಅಂದ್ರೆ ಒಂದು ಗ್ರಾಹಕನ ಒಂದು ಮಾರುಕಟ್ಟೆಯ ಎಲ್ಲಾ ರೀತಿಯ ಮಾಹಿತಿಯನ್ನ, ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಮಾಹಿತಿಯನ್ನ, ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಕ್ಕಂಥ ಯಾರು, ರಿಟೇಲರ್. ಯಾರಿಗೆ, ಉತ್ಪಾದಕರಿಗೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೀನಿ. ಸೊ ನಿಮ್ಮೆಲ್ಲರಿಗೂ ಈ 3 ಪಾಯಿಂಟ್ಸ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ರಿಟೇಲರ್ ಸರ್ವಿಸಸ್ ಟು ಕಸ್ಟಮರ್, ರಿಟೇಲರ್ ಸರ್ವಿಸಸ್ ಟು ಹೋಲ್ಸೇಲರ್, ರಿಟೇಲರ್ ಸರ್ವಿಸಸ್ ಟು ಮ್ಯಾನುಫ್ಯಾಕ್ಚರರ್. ಸೊ ಇಷ್ಟು ಈ 3 ಪಾಯಿಂಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಒಂದೆರಡು ಡೌಟ್ಸ್ ಇದ್ರೆ ನಾನು ಫಿಸಿಕಲಿ ಕ್ಲಾಸ್ ಅಲ್ಲಿ ಮತ್ತೊಂದ್ಸರಿ ರಿವಿಷನ್ ಕೂಡ ನಾನು ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸೊ ಆ ಟೈಮಲ್ಲಿ ಮತ್ತೊಂದ್ಸರಿ ರಿವಿಷನ್ ಮಾಡಿ ಅಥವಾ ಒಂದು ಗೂಗಲ್ ಮೀಟ್ ಅನ್ನ ಮಾಡಿ ನಾನು ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಅದರ್ವೈಸ್ ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಈ ವಿಡಿಯೋನ 1 or 2 ಟೈಮ್ ಕೇಳೋದ್ರಿಂದ ನಿಮ್ಗೆ ಈಸಿಯಾಗಿ ಆ ಪಾಯಿಂಟ್ಸ್ ಅರ್ಥ ಆಗುತ್ತೆ. ಸೊ ಕೇಳಿ, ಸೊ ವಾಚ್ ಮಾಡಿ. ಧನ್ಯವಾದಗಳು.